ಯಾರೆಲ್ಲ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಲ್ಲ ಯಾರೆಲ್ಲ ಹೊಸ್ದಾಗಿ ಶುರು ಮಾಡಿದ್ದೀರಾ, ಬಿಸ್ನೆಸ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಅವರಿಗೆ ಒಂದು ಕಿವಿ ಮಾತು, ಈ ವಿಡಿಯೋ ಕೊನೆ ತನಕ ನೋಡಿ. ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ. ಒಂದು ಕಾಡಲ್ಲಿ ಒಂದು ಹಾವು ಮತ್ತು ಒಂದು ಮಿಂಚುಳ ಇರುತ್ತೆ. ಆ ಮಿಂಚುಳ ಎಲ್ಲಿಗೆ ಹೋದ್ರೂ ಆ ಹಾವು ಅದರಿಂದನೇ ಹೋಗ್ತಾ ಇರುತ್ತೆ. ಅದಕ್ಕೆ ಇರಿಟೇಟ್ ಮಾಡ್ತಾ ಇರುತ್ತೆ, ಅದನ್ನ ತಿನ್ನಬೇಕು ಅಂತ ಅಂದ್ಕೊಂಡಿರುತ್ತೆ. ಸೊ ಒಂದು ದಿವಸ ಮಿಂಚುಳ ಏನು ಮಾಡುತ್ತೆ, ಮರದ ಮೇಲೆ ಕೂತ್ಕೊಂಡು ಆ ಹಾವಿಗೆ ಕ್ವಶನ್ ಮಾಡುತ್ತೆ. ಮಿಂಚುಳ ಹೇಳುತ್ತೆ, ನಿನ್ನನ್ನು ತಿಂದರೆ ನಿನಗೆ ಹೊಟ್ಟೆ ತುಂಬುತ್ತಾ ಅಂತ ಕೇಳುತ್ತೆ. ಅದಕ್ಕೆ ಹಾವು ಇಲ್ಲ ಅನ್ನುತ್ತೆ. ಮತ್ತೆ ಮಿಂಚುಳ, ನಾನು ಏನಾರೋ ನಿನ್ನ ದುಶ್ಮನ, ನಿನ್ನ ಎನಿಮಿನ ಅಂತ ಕೇಳುತ್ತೆ. ಅದಕ್ಕೆ ಹಾವು ಇಲ್ಲ ಅನ್ನುತ್ತೆ. ಮತ್ತೆ ಮಿಂಚುಳ, ನಾನು ನಿನಗೇನಾದ್ರು ತೊಂದರೆ ಮಾಡಿದ್ದೀನಾ, ನನ್ನಿಂದ ನಿನಗೇನಾದ್ರು ತೊಂದರೆ ಆಗಿದೆಯಾ ಅಂತ ಕೇಳುತ್ತೆ. ಅದಕ್ಕೆ ಹಾವು ಇಲ್ಲ ಅಂತ ಹೇಳುತ್ತೆ. ಅದಕ್ಕೆ ಮಿಂಚುಳ, ಆಗಿದ್ದರೆ ನೀನು ನನ್ನ ಯಾಕೆ ತಿನ್ನಬೇಕು ಅಂದ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಹಾವು ಹೇಳುತ್ತೆ, ನೀನು ನನ್ನ ದುಶ್ಮನೂ ಅಲ್ಲ, ನೀನು ನನಗೇನೋ ಪ್ರಾಬ್ಲಮ್ಮು ಮಾಡಿಲ್ಲ, ಆದರೆ ನೀನು ಮಿಂಚ್ತೀಯಲ್ಲ ಅದನ್ನ ನೋಡಿದ್ರೆ ನನಗೆ ಹೊಟ್ಟೆ ಉರಿ ಅಂತ ಹೇಳುತ್ತೆ. ಇದು ಹಾವು ಮತ್ತು ಮಿಂಚುಳದ ಕಥೆಯಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದು, ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಾಗ, ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂದ್ಕೊಂಡಾಗ ಒಂದಷ್ಟು ಜನ ಕಾಲು ಎಳೆಯೋರು ಇರ್ತಾರೆ. ಏನು ಗುರು ಇಷ್ಟೊಂದು ಮೆರಿತಾವನೆ, ಏನೋ ಸ್ಟಾರ್ಟ್ ಮಾಡ್ಬಿಟ್ಟವನಂತೆ, ಏನೋ ಮಾಡ್ಬಿಡ್ತಾನಂತೆ, ನೋಡೋಣ ಅಂತ. ಸೊ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ ಮೋರಲ್ ಆಫ್ ದ ಸ್ಟೋರಿ ಏನು ಅಂದರೆ, ಡೋಂಟ್ ಲೆಟ್ ಯುವರ್ ಶೈನ್ ಡಿಸಪಿಯರ್, ಕೀಪ್ ಶೈನಿಂಗ್. ಯಾರೇನೇ ಅಂದ್ಕೊಂಡ್ರು, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಮಾಡಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ 4 ಜನ ಏನಂತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ. ಐಡಿಯಾಸ್ ಹುಡುಕಿ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಶುರು ಮಾಡಿ. ಅವ್ರಿಂದ ಬಂದು ನಿನ್ನ ಸಾಕಲ್ಲ. ಥ್ಯಾಂಕ್ ಯು.